ಈಗ ಹಸಿರು ಮೆಣಸಿನ್ಕಾಯಿಯು ಹಾಕ್ತಾ ಬಂತು. ಈಗ ನಾನು ನೋಡಿ ಜೀರಿಗೆ ಮತ್ತು ಮೆಣಸುಕಾಳು ಎರಡನ್ನೂ ದಪ್ಪಕ್ಕೆ ಕುಟ್ಟಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಾನು ಜಾಸ್ತಿ ಮೆಣಸು ಹಾಕ್ತಾಯಿಲ್ಲ, ಅದರಿಂದ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಚೂರು ಕುಟ್ಟಬೇಕು. ಸ್ವಲ್ಪ ಬಾಯಿಗೆ ಸಿಗೋ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ನುಣ್ಣಗೆ ಪೌಡರ್ ಮಾಡಬಾರ್ದು. ಈಗ ಇದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ ಈಗ ಒಗ್ಗರಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂಚೂರು ಅರಿಶಿನ ಹಾಕ್ತೀನಿ. ಒಬ್ಬೊಬ್ರು ಹಾಕಲ್ಲ, ನಾನೊಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ನೀವು ಹಾಕಿದ್ರೆ ಹಾಕ್ಬೋದು, ಇಟ್ಟರೆ. ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಣಸುಕಾಳು, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು, ಚೂರು ಅರಿಶಿನ. ಈಗ ಅದಕ್ಕೆ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಸ್ವಲ್ಪ ನೀವು ಈ ಥರ ಒಗ್ಗರಣೆ ಮೇಲೆ ಹಾಕಿದ್ರೆ ಬೇಗ ಹಳಸಲ್ಲ. ಚೂರು ಈ ಥರ ಬಾಡಿಸ್ಬಿಟ್ಟು ಹಾಕಿದ್ರೆ, ನೀವು ನೀರಿಗೆ ಹಾಕಿ ಕುದಿಸಿದ್ರೆ ತುಂಬ ಹೊತ್ತು ಇಡೋಕ್ಕೆ, ತುಂಬ ಸಂಜೆ ತನಕ ಒಂದೊಂದು ಸಲ ಇಡೋಕ್ಕಾಗಲ್ಲ, ಹಳಸೋಗ್ಬಿಡುತ್ತೆ. ಅದಕ್ಕೆ ಈ ಥರ ಒಗ್ಗರಣೆ ಈ ಥರ ಬಾಡಿಸಿದ್ರೆ ಉಪ್ಪಿಟ್ಟು ಒಂದು ಸ್ವಲ್ಪ ಸಂಜೆ ತನಕ ಚೆನ್ನಾಗಿರುತ್ತೆ ಬೇಸಿಗೆಗಾಲದಲ್ಲಿ. ನೋಡಿ ಇವಾಗ ಇದು ಆಗ್ತಾ ಬಂತು. ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ರೊಟ್ಟಿ ಎಲ್ಲ ಮಾಡಿದ್ರೆ. ಅವರೆಕಾಳು ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಸೀಸನ್ನೆಲ್ಲ ಆದರೂ ಅವರೆಕಾಯಿ ಈಗಾಗಲೇ ಬಂದಿದೆ ಎಲ್ಲ ಕಡೆನೂ. ಈಗೇನು ಸೀಸನ್ ಅಂತ ಇಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ಅವರೆಕಾಯಿ ಸಿಗುತ್ತೆ ಈಗ. ಅಂದರೆ ಅಷ್ಟು ಸೊಗಡಿರಲ್ಲ, ಆದರೆ ತಿನ್ನಬೇಕು ಅಂತ ಆಸೆ ಪಟ್ಟವ್ರಿಗೆ ಸಿಗತ್ತೆ. ಈಗ ಎಲ್ಲಾದರೂ ಸಿಗತ್ತೆ, ಯಾವ ಕಾಲದಲ್ಲಿ ಬೇಕಾದರೂ. ನೋಡಿ ಈಗ ಇದು ಆಗ್ತಾ ಬಂತು. ಈಗ ಅವರೆಕಾಳು ಬೇಯಿಸಿಟ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಇನ್ನು ನೀರು ಹಾಕ್ತೀನಿ, ಉಪ್ಪು ಹಾಕಿ. ನೋಡಿ ಇವಾಗ ಇದು ಆಗ್ತಾ ಬಂತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಇದು ಕುದೀತಾ ಇದೆ. ಈಗ ಇದಕ್ಕೆ ನೀರು ಹಾಕ್ತೀನಿ. ನಾನು ಅಕ್ಕಿ ತರಿದು ಮಾಡ್ತಾಯಿದ್ದೀನಿ. ಅಕ್ಕಿ ತರಿದು ಅವರೆಕಾಳು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ರವೆದು ಮಾಡ್ತಾರೆ, ನಾನು ಅಕ್ಕಿ ತರಿದು ಮಾಡ್ತಾಯಿದ್ದೀನಿ. ಅವರೆಕಾಳು ಉಪ್ಪಿಟ್ಟಿಗೆ ಅಕ್ಕಿ ತರಿ ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ ಕುದಿ ಬರಬೇಕು ಚೆನ್ನಾಗೆ. ನೋಡಿ ಈಗ ಇನ್ನೊಂದು ಸ್ವಲ್ಪ ಕುದಿ ಬರುತ್ತೆ. ಈಗ ಅಕ್ಕಿ ತರಿನೂ ನಾನು ಹುರಿದಿಟ್ಕೊಂಡಿದ್ದೀನಿ. ಈ ಥರ ಹುರಿದು ಸ್ವಲ್ಪ ನಾನು ಇಟ್ಕೊಂಡಿರ್ತೀನಿ. ಅರ್ಜೆಂಟಿಗೆ ಏನಾದರೂ ಉಪ್ಪಿಟ್ಟು ಮಾಡಬೇಕಾದ್ರೆ ತಕ್ಷಣ ಬೇಕಾಗತ್ತೆ ಅಂತ ಹೇಳಿ ನಾನು ಒಂದೊಂದು kg 2 kg ಹುರಿದಿಟ್ಕೊಂಡಿರ್ತೀನಿ ಅಕ್ಕಿ ತರಿನ. ನೋಡಿ ಇವಾಗ ಕುದೀತಾ ಇದೆ. ಈಗ ತರಿ ಹಾಕ್ತೀನಿ. ನೋಡಿ ಇವಾಗ ತರಿ ಹಾಕಿ ತಿರುಗಿಸ್ತಾ ಇದ್ದೀನಿ. ನೋಡಿ ಈಗ ಅವರೆಕಾಳು ಉಪ್ಪಿಟ್ಟು ಒಂದು ಸ್ವಲ್ಪ ಬೇಯಬೇಕು. ಅಕ್ಕಿ ತರಿ ಅಲ್ವಾ, ಅದರಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋಕ್ಕೆ. ರವೆಗಿಂತ ಅಕ್ಕಿ ತರಿಗೆ ಸ್ವಲ್ಪ ಟೈಮ್ ಬೇಕು. ನೋಡಿ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು. ಇದೊಂದು ಸ್ವಲ್ಪ ಬೆಂದು ಚೆನ್ನಾಗಿ ಉದುರಾದರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಮೆತ್ತಿಗೆ ಮಾಡ್ಕೊತಾರೆ, ಒಬ್ಬೊಬ್ಬರು ಉದುರು ಮಾಡ್ಕೊತಾರೆ. ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿ. ಈ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು. ಅವರೆಕಾಳು ಉಪ್ಪಿಟ್ಟು ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ಅವರೆಕಾಳು ಉಪ್ಪಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ
ಚೆನ್ನಾಗಿ ಬಂದಿದೆ ಅವರೆಕಾಳು ಉಪ್ಪಿಟ್ಟು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಅವರೆಕಾಳು ಉಪ್ಪಿಟ್ಟು. ಥ್ಯಾಂಕ್ ಯು.